ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಮನಸಾರೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈಗ ಅವರ ಮನಸ್ಸಿನ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಟ್ರಸ್ಟ್, ಮರಳಿ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಬರೋದು, ಈಗೋ ಕ್ಲಾಶ್ ಎನರ್ಜಿ, ಡಿಫೆನ್ಸಿವ್ ಮನಸ್ಸಿರುವಂತಹ ಎನರ್ಜಿ. ಅಂದರೆ ಈಗ ನಿಮ್ಮ ಮೇಲೆ ಮತ್ತೆ ನಂಬಿಕೆ ಬರ್ತಾ ಇದೆ ಅನ್ನೋ ಡೀಪ್ ಫೀಲಿಂಗ್ ಇವರಿಗಿದೆ. ಅಂದರೆ ಅಷ್ಟು ಸುಲಭ ಅಂತಲ್ಲ, ಇದರ ಹಿಂದೆ ತುಂಬ ನೋವಿದೆ, ತುಂಬ ಮೌನ ಇತ್ತು, ಅನ್ಸ್ಪೋಕನ್ ಫೀಲಿಂಗ್ಸ್ ಇದೆ. ಅಂದರೆ ತುಂಬ ಟೈಮಿಂದ ನೀವಿಬ್ಬರು ಮೌನವಾಗಿರ್ಬೋದು, ಅಥವಾ ಮಾತಾಡದೇ ಇರ್ಬೋದು, ಅಥವಾ ಮಾತುಕತೆ ಅನ್ನೋದು ನಿಂತಿರಬಹುದು. ಒಂದು ಸಮಯದಲ್ಲಿ ನಿಮ್ಮಿಬ್ಬರ ನಡುವೆ ತುಂಬ ಕಹಿ ಘಟನೆ ನಡೆದಿರಬಹುದು, ಚಿಕ್ಕ ವಿಷಯ ದೊಡ್ಡದಾಗಿರಬಹುದು, ಮಾತಿಗೆ ಈಗೋ ಬಂದಿರಬಹುದು, ಒಬ್ಬರು ಅವರ ನೋವನ್ನು ಹೇಳ್ಕೊಳಕ್ಕಾಗದೆ ಮೌನವಾಗಿರ್ಬೋದು, ಅದು ನೀವಾಗಿರ್ಬೋದು, ಅವರಾಗಿರ್ಬೋದು. ಇನ್ನೊಬ್ಬರು ಅವ್ರಿಗೇನೇ ತಪ್ಪು ಮಾಡಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಬಟ್ ನನ್ನದೇನೂ ತಪ್ಪಿಲ್ಲ ಅಂತ ಈಗೋ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇರಬಹುದು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದರೂ ಕೂಡ ಆ ಪ್ರೀತಿಗಿಂತ ಹೆಚ್ಚು ಈಗೋ, ಗೊಂದಲ, ಕನ್ಫ್ಯೂಷನ್, ತಪ್ಪು ಅರ್ಥಗಳು ಇದೆಲ್ಲ ಮಧ್ಯ ಬಂದಿದೆ. ಈ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಹೊರಗಿನಿಂದ ನಾರ್ಮಲ್ ಆಗಿರಬಹುದು, ನನಗೇನೂ ಫೀಲ್ ಆಗಲ್ಲ, ನಾನು ಮೂವ್ ಆನ್ ಆಗಿದ್ದೀನಿ, ನನಗೆ ಯಾರೂ ಬೇಕಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇರ್ಬೋದು ನಿಮ್ಮ ಹತ್ರ. ಬಟ್ ಇವರ ಮನಸ್ಸಿನೊಳಗಡೆ ಇನ್ನೂ ಕೂಡ ಎಮೋಷನ್ಸ್ ಇದೆ. ಅವರು ಹೊರಗಡೆ ತೋರಿಸ್ಕೊಳ್ದೇ ಇರ್ಬೋದು ಅಷ್ಟೇ. ಇಲ್ಲಿ ಡಿಫೆನ್ಸಿವ್ ಎನರ್ಜಿ ಇದೆ. ಅಂದರೆ ಮೇ ಬಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು, ಅಥವಾ ರಿಪ್ಲೈ ಕಡಿಮೆ ಮಾಡಿರಬಹುದು. ಒಂದು ಸಲ ತುಂಬ ಮಾತಾಡ್ತಾ ಇದ್ದ ವ್ಯಕ್ತಿ ಈಗ ತುಂಬ ಡ್ರೈ ಆಗಿ ವರ್ತನೆ ಮಾಡ್ತಾ ಇರ್ಬೋದು, ಬಿಹೇವ್ ಮಾಡ್ತಾ ಇರ್ಬೋದು. ಯಾಕೆ ಅಂದರೆ ಅವರು ಅವರ ಹೃದಯದ ಸುತ್ತ ಒಂದು ಗೋಡೆ ಕಟ್ಕೊಂಡಿದ್ದಾರೆ. ಮತ್ತೆ ಹರ್ಟ್ ಆಗಬಾರ್ದು, ಮತ್ತೆ ಅದೇ ನೋವು ಬೇಡ, ಈ ಸಲ ನಾನು ವೀಕ್ ಆಗಬಾರ್ದು ಅನ್ನೋ ಎನರ್ಜಿ ಕೂಡ ಇದೆ. ಆದರೆ ಈಗ ಪರಿಸ್ಥಿತಿ ಸ್ವಲ್ಪವಾಗಿ ಬದಲಾಗ್ತಾ ಇದೆ. ಒಂದು ಸಮಯದಲ್ಲಿ ಇವರಿಗೆ ನಿಮ್ಮ ಮೇಲೆ ಇದ್ದ ಟ್ರಸ್ಟ್ ಕಳೆದು ಹೋಗಿತ್ತು. ಅಂದರೆ ನಿಮ್ಮಿಂದ ದೂರ ಆಗಿದ್ರು. ನೀವು ಎಷ್ಟೇ ಹತ್ತಿರ ಆಗೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಇಗ್ನೋರ್ ಮಾಡ್ತಾಯಿದ್ರು, ಅಥವಾ ನೀವು ಇವರ ಮೇಲೆ ಇಟ್ಟಿದ್ದ ನಂಬಿಕೆ ನಿಮಗೆ ಕಡಿಮೆ ಆಗಿತ್ತು. ನೀವು ಇವರನ್ನು ಎಷ್ಟು ನಂಬಿದ್ರೋ ಅದು ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಅನ್ನೋದು ಕಡಿಮೆ ಆಗಿತ್ತು. ಯಾರಾದರೂ ಒಬ್ಬರು ತುಂಬ ಹರ್ಟ್ ಆಗಿದ್ದೀರಾ. ಆದರೆ ಈಗ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ನಿಧಾನವಾಗಿ ಕ್ಲಿಯರ್ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ಕೂಡ ಈಗ ಒಂದು ರಿಯಲೈಸೇಷನ್ ಬರ್ತಾ ಇದೆ. ಅವರು ನನ್ನನ್ನು ಮೋಸ ಮಾಡುವ ವ್ಯಕ್ತಿ ಅಲ್ಲ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನು ತುಂಬ ಬೇಗ ಜಡ್ಜ್ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ನನ್ನ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇದ್ದ ವ್ಯಕ್ತಿ ಇವರು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ಕೋಪದಲ್ಲಿ, ಈಗೋದಲ್ಲಿ, ಅಥವಾ ತುಂಬ ಬೇಗನೆ ತಗೊಂಡ ನಿರ್ಧಾರ ಈಗ ಅವರಿಗೆ ಹೆವಿ ಅಂತ ಅನ್ನಿಸ್ತಾ ಇದೆ. ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನೀವು ಯಾಕೆ ಆ ರೀತಿ ರಿಯಾಕ್ಟ್ ಮಾಡಿದ್ದೀರಾ, ಯಾಕೆ ನಿಮಗೆ ಪೇಯ್ನ್ ಆಗಿತ್ತು, ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಿ, ಇದೆಲ್ಲ ಈಗ ಅವರಿಗೆ ಸ್ವಲ್ಪವಾಗಿ ಅರ್ಥ ಆಗ್ತಾ ಇದೆ. ಅದಕ್ಕೆ ಈಗ ಇವರ ಡಿಫೆನ್ಸಿವ್ ಎನರ್ಜಿ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಅಂದರೆ ಇದರ ಅರ್ಥ ನೀವು ಈಗಲೇ ಓಡೋಗಿ ಸಂಪೂರ್ಣ ಅವರನ್ನು ಟ್ರಸ್ಟ್ ಮಾಡಬೇಕು ಅನ್ನೋದಲ್ಲ. ಯಾಕೆ ಅಂದರೆ ನಿಮ್ಮ ಹೃದಯಕ್ಕೆ, ನಿಮ್ಮ ಹಾರ್ಟ್ಗೆ ಆಗಿರುವ ಪೇಯ್ನ್ ಏನಿದೆ, ಗಾಯ ಇನ್ನೂ ಕೂಡ ಸಂಪೂರ್ಣವಾಗಿ ಹೀಲಿಂಗ್ ಆಗಿಲ್ಲ. ಆ ಎನರ್ಜಿ ಇದೆ. ಹೊರಗಡೆ ನೀವು ಯಾವುದೇ ರೀತಿ ಇರಬಹುದು, ನಗ್ತಾ ಇರ್ಬೋದು, ಸ್ಟ್ರಾಂಗ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ಆದರೆ ಮನಸ್ಸಿನ ಒಳಗಡೆ ಇನ್ನೂ ಕೂಡ ಭಯ ಇದೆ. ಮತ್ತೆ ಅದೇ ರೀತಿ ರಿಪೀಟ್ ಆಗುತ್ತಾ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಈ ವ್ಯಕ್ತಿ ತುಂಬ ಸಲ ಈ ರೀತಿ ಮಾಡಿದ್ದಾರೆ ರಿಲೇಷನ್ಶಿಪ್ಪಲ್ಲಿ. ಒಂದು ಸಲ ಹೋಗೋದು, ಒಂದು ಸಲ ಬರೋದು, ಒಂದು ಸಲ ತುಂಬ ಪ್ರೀತಿ ತೋರಿಸೋದು, ಇನ್ನೊಂದು ಸಲ
ಪ್ರೀತಿನೇ ಇಲ್ಲದೆ ಇರೋ ರೀತಿ ಬಿಹೇವ್ ಮಾಡೋದು. ಹಾಗಾಗಿ ನಿಮಗೆ ಅನ್ನಿಸ್ತಾ ಇದೆ ಮತ್ತೆ ನನ್ನನ್ನು ಬಿಟ್ಟು ಹೋದರೆ ಏನು ಮಾಡೋದು, ಮತ್ತೆ ನಾನು ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ಏನು ಮಾಡೋದು ಅನ್ನೋ ಫೀಲಿಂಗ್ ನಿಮಗೂ ಇದೆ. ಅದಕ್ಕೆ ನೀವೀಗ ತುಂಬ ಕೇರ್ಫುಲ್ ಆಗಿದ್ದೀರಾ. ಈ ಸಲ ಯಾರನ್ನೂ ಅಷ್ಟೊಂದು ಈಸಿಯಾಗಿ ನಂಬೋದಕ್ಕೆ ನಿಮ್ಮ ಹೃದಯ ಅನ್ನೋದು ರೆಡಿ ಇಲ್ಲ. ಮತ್ತೆ ಹರ್ಟ್ ಆಗಬಾರ್ದು ಅನ್ನೋ ಭಯ ನಿಮ್ಮ ಮನಸ್ಸಿನೊಳಗಡೆ ತುಂಬ ಡೀಪಾಗಿ ಕೂತಿದೆ. ನಿಮ್ಮ ಪರ್ಸನ್ ಕೂಡ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಫೀಲ್ ಬರ್ತಾ ಇದೆ ಅವ್ರಿಗೆ. ಕೇವಲ ಮಾತಿನಿಂದ ಸಾಲಲ್ಲ, ಆ್ಯಕ್ಷನ್ ಮೂಲಕ ತೋರಿಸ್ಬೇಕು ಅಂತ ಇವರ ಮನಸ್ಸಿನಲ್ಲಿ ಫೀಲಿಂಗ್ ಬರ್ತಾ ಇದೆ. ನೀವು ನಿಜವಾಗ್ಲೂ ಏನನ್ನು ಬಯಸ್ತಾ ಇದ್ದೀರಾ ಅಂತ ನೋಡೋದಾದರೆ ಸ್ಟೇಬಲ್ ರಿಲೇಷನ್ಶಿಪ್, ಸೆಕ್ಯೂರ್ ಫೀಲ್ ಬೇಕು, ಓವರ್ ಥಿಂಕಿಂಗ್ ಎನರ್ಜಿ ಕೂಡ ಇದೆ. ನೀವು ಈ ಪರ್ಸನ್ನಿಂದ ಕೇವಲ ಲವ್ ಮಾತ್ರ ಬೇಡ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ಲವ್ ಅನ್ನೋ ಪದ ಮಾತ್ರ ಈಗ ನಿಮಗೆ ಸಾಕಾಗ್ತಾ ಇಲ್ಲ. ನಿಮ್ಮ ಹೃದಯ ಈಗ ಒಂದು ಭರವಸೆ ಹುಡುಕ್ತಾ ಇದೆ. ನಾಳೆ ಕೂಡ ನನ್ನ ಜೊತೆ ಇರ್ತೀಯಾ, ಎಲ್ಲ ಸಿಚುವೇಶನಲ್ಲೂ ನನ್ನನ್ನು ಬಿಡಲ್ಲ ಅಲ್ವಾ, ನನ್ನನ್ನು ಅರ್ಧ ದಾರಿಯಲ್ಲಿ ಒಬ್ಬರೇ ಮಾಡಿ ಹೋಗಲ್ಲ ಅಲ್ವಾ, ಈ ರೀತಿಯ ಸೆಕ್ಯೂರ್ ನಿಮ್ಮ ಮನಸ್ಸಿಗೆ ಬೇಕಾಗಿದೆ. ನೀವು ಈಗ ಒಂದು ಸ್ಟೇಬಲ್, ಕಮಿಟೆಡ್, ಒಂದು ಸಮಾಧಾನವಾದಂತಹ ರಿಲೇಷನ್ಶಿಪ್ಪನ್ನು ಬಯಸ್ತಾ ಇದ್ದೀರಾ. ಪ್ರತಿದಿನ ಭಯದಲ್ಲಿ ಇರೋ ಸಂಬಂಧ ಬೇಡ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಇವತ್ತು ಮಾತಾಡ್ತಾರೆ, ನಾಳೆ ಮತ್ತೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಸಪ್ರೇಷನಲ್ಲೇ ಹೋಗ್ತಾರೆ ಅಥವಾ ಗ್ಯಾಪ್ ಕ್ರಿಯೇಟ್ ಮಾಡ್ತಾರೆ. ಇವತ್ತು ಲವ್ ತೋರಿಸೋದು ಮತ್ತೆ ಚೇಂಜ್ ಆಗಿಬಿಟ್ರೆ ಅನ್ನೋ ಮನಸ್ಥಿತಿ ನಿಮ್ಮ ಮನಸ್ಸನ್ನು ತುಂಬ ಫೀಲ್ ಮಾಡ್ತಾ ಇದೆ, ತುಂಬ ಕಾಡ್ತಾ ಇದೆ. ಅಂದರೆ ತುಂಬ ಸಲ ಈ ರೀತಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗಿರೋದ್ರಿಂದ ನೀವು ಆ ರೀತಿ ಫೀಲ್ ಮಾಡ್ತಾ ಇದ್ದೀರಾ. ಇದರಲ್ಲಿ ತಪ್ಪಲ್ಲ. ಅಂದರೆ ನಿಮ್ಮ ಮನಸ್ಸು ಸರಿಯಾಗಿ ಥಿಂಕ್ ಮಾಡ್ತಾ ಇದೆ. ಆ ವ್ಯಕ್ತಿ ಒಂದು ಸಲ ಬರೋದು, ಒಂದು ಸಲ ಹೋಗೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಇದರಿಂದ ನಿಮ್ಗೆ ಸಾಕಾಗಿ ಹೋಗಿದೆ. ನೀವು ಕೇಳ್ತಾ ಇರೋದೇನು ತುಂಬ ನಾರ್ಮಲ್. ಯಾರಿಗಾದರೂ ಅಷ್ಟೇ ಪ್ರೀತಿಯಲ್ಲಿ ಸಮಾಧಾನ ಅನ್ನೋದು ಬೇಕು, ಒಂದು ಸುರಕ್ಷಿತ ಫೀಲಿಂಗ್ ಬೇಕು, ಈ ವ್ಯಕ್ತಿ ನನ್ನವರೇ ಅನ್ನೋ ಭರವಸೆ ಬೇಕು. ಅದೇ ನಿಮ್ಮ ಹೃದಯ ಈಗ ಹುಡುಕ್ತಾ ಇದೆ. ಆದರೆ ಏನಾಗ್ತಾ ಇದೆ ಅಂದರೆ ನೀವು ಈ ವಿಚಾರವನ್ನು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಹಗಲು ತುಂಬ ಮನಸ್ಸು ಬ್ಯುಸಿ ಇದ್ದರೂ ಕೂಡ ರಾತ್ರಿ ಒಬ್ಬರೇ ಇದ್ದಾಗ ಎಲ್ಲ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ. ಒಂದು ಮೆಸೇಜ್ಗಾಗಿ ಕಾಯೋದು, ಒಂದು ಕಾಲ್ಗಾಗಿ ಮತ್ತೆ ಮನಸ್ಸು ಕಾಡ್ತಾ ಇರೋದು, ಲಾಸ್ಟ್ ಕಾನ್ವರ್ಜೇಷನ್ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು, ಇವೆಲ್ಲ ನಿಮ್ಮ ಮನಸ್ಸನ್ನು ತುಂಬ ಟಯರ್ಡ್ ಮಾಡ್ತಾ ಇದೆ. ರಾತ್ರಿ ನಿದ್ದೆ ಹಾಳಾಗುವ ಮಟ್ಟಿಗೆ ಟೆನ್ಷನ್ ತಗೊಳ್ತಾ ಇದ್ದೀರಾ. ಹೊರಗಡೆ ನಾನು ಓಕೆ ಅಂತ ಹೇಳ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ನಿಮ್ಮ ಹೃದಯ ತುಂಬ ಟಯರ್ಡ್ ಆಗಿದೆ. ನಿಮ್ಮ ಮೆಂಟಲ್ ಹೆಲ್ತ್ ಮೇಲೂ ಇದರ ಪರಿಣಾಮ ಕಾಣಿಸ್ತಾ ಇದೆ. ಕೆಲವೊಂದು ಸಲ ನಿಮ್ಗೆ ಏನೂ ಮಾಡೋದಕ್ಕೆ ಮನಸ್ಸೇ ಆಗಲ್ಲ, ಒಂಟಿಯಾಗಿ ಇರೋ ಫೀಲಿಂಗ್ ಬರ್ತಾ ಇರುತ್ತೆ. ಜನರ ಮಧ್ಯದಲ್ಲಿದ್ದರೂ ಕೂಡ ಲೋನ್ಲಿನೆಸ್, ಖಾಲಿತನ ಫೀಲ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ಕ್ಷಣ ಏನಾಗುತ್ತೋ, ನಮ್ಮ ಪ್ರೀತಿ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕಬೇಡಿ. ಯಾಕೆಂದರೆ ಭಯ ಜಾಸ್ತಿ ಆದಷ್ಟು ನಿಮ್ಮ ಹೃದಯ ಇನ್ನೂ ಟಯರ್ಡ್ ಆಗಿಬಿಡುತ್ತೆ, ನಿಮ್ಮ ಮನಸ್ಸಿನಲ್ಲಿರುವ ಸಮಾಧಾನ ಹೋಗುತ್ತೆ, ಮನಸ್ಸು ಇನ್ನೂ ಹೆವಿ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನಿಮ್ಮ ಮನಸ್ಸನ್ನು ಸಮಾಧಾನ ಪಡಿಸ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಹೃದಯಕ್ಕೆ ಸಮಾಧಾನ ನೀವೇ ಮಾಡ್ಕೋಬೇಕು. ಯಾಕೆಂದರೆ ತುಂಬ ಹೆವಿನೆಸ್ನ ನೀವು ಫೀಲ್ ಮಾಡ್ಕೋಬಾರ್ದು. ಯಾಕೆಂದರೆ ನೀವು ತುಂಬ ಟಯರ್ಡ್ ಆಗಿದ್ದೀರಾ. ಅಂದರೆ ಫಿಸಿಕಲಿ ಟಯರ್ಡ್ ಆಗಿದ್ದೀರಾ ಅಂತ ಅಲ್ಲ, ಮನಸ್ಸಿನಲ್ಲಿ ತುಂಬ ನೋವಿದೆ, ಪೇಯ್ನ್ ಇದೆ. ಆ ಪೇಯ್ನನ್ನು ತಗೊಂಡು ಕೂತ್ಕೊಂಡಿದ್ದೀರಾ. ಇದು ಮತ್ತೆ ನಿಮ್ಮ ಮನಸ್ಸಿಗೆ ನೋವು ಮಾಡಬಾರ್ದು. ಸೊ ನೀವು ಸ್ಟ್ರಾಂಗ್ ಆಗಿರಬೇಕು. ಇವರಿಗೆ ಇವರ ತಪ್ಪಿನ ಅರಿವಾಗಿದೆಯಾ ಅಂತ ನೋಡೋದಾದರೆ ಎಸ್, ಕರ್ಮ ರಿಟರ್ನ್ ಎನರ್ಜಿ, ರಿಯಲೈಸೇಷನ್, ಪಶ್ಚಾತ್ತಾಪದ ಎನರ್ಜಿ ಇದೆ. ಅಂದರೆ ತುಂಬ ಹೆವಿ ಎನರ್ಜಿ. ಬಟ್ ಅದೇ ಸಮಯದಲ್ಲಿ ಒಂದು ದೊಡ್ಡ ರಿಯಲೈಸೇಷನ್ ಕೂಡ ಇದೆ. ನಿಮ್ಮ ಪರ್ಸನ್ ಈಗ ಅವರು ಮಾಡಿದ ತಪ್ಪಿನ ಪರಿಣಾಮವನ್ನು ಮನಸ್ಸಿನ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅಥವಾ ಪಾಸ್ಟಲ್ಲಿ ಅವರು ನಿಮ್ಮ ನೋವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಸ್ವಲ್ಪ ದಿನಗಳಲ್ಲಿ ಎಲ್ಲ ಸರಿಯಾಗಿಬಿಡುತ್ತೆ ಅಂತ ಅಂದ್ಕೊಂಡಿರ್ಬೋದು. ಅಥವಾ ಅವರ ಈಗೋ, ಕೋಪ, ಕನ್ಫ್ಯೂಷನ್ನಲ್ಲಿ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ ಅನ್ನೋದನ್ನು ಅವರು ಗಮನನೇ ಕೊಡಲಿಲ್ಲ, ಫೋಕಸ್ಸೇ ಮಾಡಲಿಲ್ಲ. ಆದರೆ ಈಗ ಪರಿಸ್ಥಿತಿ ಅನ್ನೋದು, ಸಿಚುವೇಶನ್ ಅನ್ನೋದು ಬದಲಾಗಿದೆ. ನಿಮ್ಮನ್ನು ಕಣ್ಣೀರು ಹಾಕಿಸಿದ ಆ ಕ್ಷಣ, ನಿಮ್ಮ ಕಣ್ಣೀರಿನ ಬೆಲೆ, ನಿಮ್ಮ ಮನಸ್ಥಿತಿ, ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು, ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ನೀವು ಮಾತಾಡಿದ ಮಾತುಗಳು, ಇದೆಲ್ಲದರ ರಿಯಲೈಸೇಷನ್ ಈಗ ಅವರಿಗೆ ತುಂಬ ಡೀಪಾಗಿ ಬರ್ತಾ ಇದೆ. ಮೊದಲೆಲ್ಲ ಇದು ಸಣ್ಣ ವಿಷಯ ಅಂತ ಅನ್ನಿಸ್ತಾ ಇತ್ತು. ಈಗ ಅವರ ಮನಸ್ಸಿನಲ್ಲಿ ದೊಡ್ಡ ಪಶ್ಚಾತ್ತಾಪವಾಗಿ ಅದು ಕೂತಿದೆ. ತುಂಬ ರಿಯಲೈಸೇಷನ್ ಆಗ್ತಾ ಇದೆ. ಹೊರಗಿನಿಂದ ನೋಡೋದಕ್ಕೆ ಇವರ ಲೈಫ್ ಅನ್ನೋದು ನಾರ್ಮಲಾಗಿ ಕಾಣಿಸ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಇರಬಹುದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು, ಅಥವಾ ಅವರ ಕೆಲಸದಲ್ಲಿ ಅವ್ರು ಏನೇ ಮಾಡ್ತಾ ಇರ್ಬೋದು, ಕೆಲಸ ಅದರಲ್ಲಿ ಬ್ಯುಸಿ ಇರೋ ರೀತಿ ತೋರಿಸ್ಕೊಳ್ತಾ ಇರ್ಬೋದು, ಅಥವಾ ಬ್ಯುಸಿ ಇರಬಹುದು. ಬಟ್ ಅವರು ಎಷ್ಟೇ
ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಷನ್ ಇದೆ, ಒಂಟಿತನ ಇದೆ, ತುಂಬ ಎಮೋಷ್ನಲ್ ಪೇಯ್ನ್ ಇದೆ. ಕೆಲವೊಂದು ಸಲ ಇವರನ್ನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ನಾನು ಯಾಕೆ ಆ ರೀತಿ ಮಾತಾಡಿದೆ, ಯಾಕೆ ಅವರನ್ನು ಹರ್ಟ್ ಮಾಡಿದೆ, ಅವರು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ರು ಅಲ್ವಾ? ಈ ರೀತಿಯ ಪ್ರಶ್ನೆಗಳು ಅವರ ಮನಸ್ಸಿನೊಳಗಡೆ ತುಂಬ ಯೋಚನೆ ನಡೆಸ್ತಾ ಇದೆ. ಇವರಿಗೆ ಈಗ ಗೊತ್ತಾಗ್ತಾ ಇದೆ ನಿಮ್ಮ ವ್ಯಾಲ್ಯೂ ಏನಿದೆ ಅಂತ. ಇವರು ನನ್ನ ಲೈಫ್ನಲ್ಲಿ ಎಷ್ಟು ಮುಖ್ಯ ಅನ್ನೋದು ಈಗ ನಿಧಾನವಾಗಿ ಅವರ ಮನಸ್ಸಿಗೆ ತಡ್ತಾ ಇದೆ. ನೀವು ಇದ್ದಾಗ ಸಿಗ್ತಾ ಇದ್ದ ಪ್ರೀತಿ, ಕೇರ್, ಅಟೆನ್ಷನ್, ಎಮೋಷ್ನಲ್ ಸಪೋರ್ಟ್, ಅದರ ಬೆಲೆ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಕೆಲವೊಂದು ಸಲ ನಿಮ್ಮ ನೆನಪು ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು, ನಿಮ್ಮ ಫೋಟೋ ನೋಡ್ತಾ ಇರ್ಬೋದು, DP ನೋಡ್ತಾ ಇರ್ಬೋದು, ಅಥವಾ ನೀವು ಮತ್ತು ಅವರು ಒಟ್ಟಿಗೆ ಕಳೆದ ಚಿಕ್ಕ ಚಿಕ್ಕ ನೆನಪುಗಳು ಕೂಡ ಇವರ ಮನಸ್ಸನ್ನು ತುಂಬ ಹೆವಿ ಮಾಡ್ತಾ ಇದೆ. ಇವರ ಮನಸ್ಸಿನಲ್ಲಿ ಈಗ ಒಂದು ಮಾತು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅವ್ರು ಮತ್ತೆ ನನ್ನ ಜೊತೆ ಹಳೆಯ ಹಾಗೆ ಮಾತಾಡಿದ್ರೆ, ಒಂದು ಸಲ ನನ್ನನ್ನು ಕ್ಷಮಿಸಿದ್ರೆ, ಒಂದು ಸಲ ನನ್ನ ಮಾತು ಕೇಳಿದ್ರೆ ಎಲ್ಲ ಮತ್ತೆ ಸರಿಯಾಗಬಹುದು ಅನ್ನೋ ಭರವಸೆ ಇವರ ಮನಸ್ಸಿನೊಳಗಡೆ ಇನ್ನೂ ಇದೆ. ಆದರೆ ಇವರೀಗ ಕೇವಲ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ನೋವಿನ ಬೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದೇ ಇವರ ದೊಡ್ಡ ಕರ್ಮ ರಿಯಲೈಸೇಷನ್. ಅವರಿಗೆ ಕರ್ಮ ರಿಟರ್ನ್ ಆಗೋ ರೀತಿ ಫೀಲ್ ಆಗ್ತಾ ಇದೆ. ಆ ಪೇಯ್ನ್ ಅವ್ರಿಗೆ ಆಗ್ತಾ ಇದೆ. ಪೊಸೆಸಿವ್, ಜೆಲಸಿ ಮತ್ತು ಟ್ರಸ್ಟ್ ಇಶ್ಯೂಸ್ ಎನರ್ಜಿ ಇದೆ. ನಿಜವಾದ ಪ್ರೀತಿ ಇದ್ದರೂ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು. ಯಾಕೆಂದರೆ ಇದು ಕೇವಲ ಫೈಟ್ ಎನರ್ಜಿ ಅಲ್ಲ, ಮನಸ್ಸಿನ ಒಳಗಡೆಯಿಂದ ತುಂಬ ಪ್ರೀತಿಸಿದ್ದೀರಾ ಇಬ್ಬರು. ಪಾಸ್ಟ್ನಲ್ಲಿ ನೀವು ಇವರ ಮೇಲೆ ಪೊಸೆಸಿವ್ ಆಗಿದ್ದೀರಾ, ಇವರ ವರ್ತನೆ ಬಗ್ಗೆ ಕ್ಲಾರಿಟಿ ಕೇಳಿದ್ದೀರಾ, ಕೆಲವು ವಿಷಯಗಳಲ್ಲಿ ಪ್ರೂಫ್ ಕೂಡ ಕೇಳಿರಬಹುದು. ನಿಜ ಹೇಳು, ಏನಾದರೂ ಸತ್ಯವನ್ನು ಮರೆಮಾಚ್ತಾ ಇದೆಯಾ, ನನಗೆ ಕ್ಲಿಯರ್ ಆಗಿ ಹೇಳು, ಅಥವಾ ಕಮಿಟ್ಮೆಂಟ್ ಕೇಳಿರ್ಬೋದು. ಈ ರೀತಿಯ ಪ್ರಶ್ನೆಗಳನ್ನೆಲ್ಲ ನೀವು ಕೇಳಿರಬಹುದು. ಆ ಸಮಯದಲ್ಲಿ ನಿಮ್ಮ ಪರ್ಸನ್ ಅದನ್ನು ಬೇರೆ ರೀತಿಯಲ್ಲಿ ತಗೊಂಡಿರಬಹುದು. ಅಂದರೆ ನನ್ನ ಮೇಲೆ ಇವರಿಗೆ ಟ್ರಸ್ಟ್ ಇಲ್ಲ, ನನ್ನನ್ನು ಅನುಮಾನ ಮಾಡ್ತಾ ಇದ್ದಾರೆ, ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು. ಅದರಿಂದ ಕೂಡ ಅವರು ಡಿಫೆನ್ಸಿವ್ ಆಗಿ ರಿಯಾಕ್ಟ್ ಮಾಡಿರ್ಬೋದು, ಕೋಪ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಪ್ರಶ್ನೆಗಳಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡಿರ್ಬೋದು. ಆದರೆ ಈಗ ಅವರಿಗೆ ನಿಧಾನವಾಗಿ ಒಂದು ದೊಡ್ಡ ವಿಷಯ ಅರ್ಥ ಆಗ್ತಾ ಇದೆ. ಯಾರಾದರೂ ನಮಗೆ ಇಷ್ಟೊಂದು ಕೇರ್ ಮಾಡ್ತಾರೆ ಅಂದರೆ ಅವರು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಈ ರಿಯಲೈಸೇಷನ್ ಈಗ ಅವರೊಳಗಡೆ ತುಂಬ ಡೀಪಾಗಿ ಬರ್ತಾ ಇದೆ. ಮೊದಲು ನಿಮಗೆ ಪೊಸೆಸಿವ್ ಅನ್ನೋ ಮಾತನ್ನು ಇವರೇ ಹೇಳಿದರು, ಅಂದರೆ ನೀವು ತುಂಬ ಪೊಸೆಸಿವ್ ಆಗಿರ್ತೀರಾ ಅಂತ ಇವರೇ ನಿಮಗೆ ಹೇಳ್ತಾ ಇದ್ದ ವ್ಯಕ್ತಿ ಈಗ ಅದೇ ಪೊಸೆಸಿವ್ನೆಸ್ ಹಿಂದೆ ಇದ್ದ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈಗ ಇವರು ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ಟ್ರಸ್ಟ್ ಇಶ್ಯೂ ಯಾಕೆ ಬಂದಿತ್ತು, ನಿಮ್ಗೆ ಯಾಕೆ ಕೋಪ ಬರ್ತಾಯಿತ್ತು, ನೀವು ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಿ, ಇದೆಲ್ಲದರ ಹಿಂದಿರುವ ಕಾರಣ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನೀವು ಆ ರೀತಿ ರಿಯಾಕ್ಟ್ ಮಾಡಿದ್ರಿ ಅಂದರೆ ಸ್ವಲ್ಪ ರೂಡಾಗಿ ರಿಯಾಕ್ಟ್ ಮಾಡಿರಬಹುದು, ಅಥವಾ ಕ್ವಶನ್ಗಳನ್ನು ಕೇಳಿರಬಹುದು. ಇದೆಲ್ಲ ಈ ರೀತಿ ಮಾಡಿದ್ದೀರಾ ಅಂದರೆ ಅವರಿಗೆ ಅನ್ನಿಸ್ತಾ ಇದೆ ಈಗ ನಿಮ್ಗೆ ಎಷ್ಟು ಪ್ರೀತಿ ಇತ್ತು, ಫೀಲಿಂಗ್ಸ್ ಯಾವ ರೀತಿ ಇತ್ತು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಅವರ ಹೃದಯಕ್ಕೆ ಈಗ ತಟ್ತಾ ಇದೆ. ದೊಡ್ಡ ರಿಯಲೈಸೇಷನ್ ಇದೆ ಅವ್ರಿಗೆ. ಅಂದರೆ ರಿಲೇಷನ್ಶಿಪ್ ಅಂದರೆ ಕೇವಲ ಪ್ರೀತಿ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಕೊಡೋದು ಕೂಡ ಮುಖ್ಯ ಅಂತ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಇಲ್ಲಿವರೆಗೆ ನೀವು ಮಾತ್ರ ಎಫರ್ಟ್ ಹಾಕ್ತಾ ಇದ್ರಿ, ಮಾತಾಡೋದಕ್ಕೆ ನೀವೇ ಹೋಗ್ತಾ ಇದ್ರಿ, ಸಮಾಧಾನ ಮಾಡೋದಕ್ಕೆ ನೀವೇ ಟ್ರೈ ಮಾಡ್ತಾ ಇದ್ರಿ, ರಿಲೇಷನ್ಶಿಪ್ ಉಳಿಸೋದಕ್ಕೆ ನೀವು ಫೈಟ್ ಮಾಡಿದ್ದೀರಾ. ಆದರೆ ಈಗ ಇವರಿಗೂ ಒಂದು ರಿಯಲೈಸೇಷನ್ ಬರ್ತಾ ಇದೆ, ಕೇವಲ ಒಬ್ಬರು ಮಾತ್ರ ಫೈಟ್ ಮಾಡ್ತಾ ಅಥವಾ ಒಬ್ಬರು ಮಾತ್ರ ಎಫರ್ಟ್ ಹಾಕ್ತಾ ಇದ್ದರೆ ಅದು ಸರಿಯಲ್ಲ. ನಾನು ಕೂಡ ಈ ರಿಲೇಷನ್ಶಿಪ್ಗಾಗಿ ಎಫರ್ಟ್ ಹಾಕಬೇಕಿತ್ತು, ನಾನು ಅವರ ಟ್ರಸ್ಟ್ ಗೆಲ್ಲಬೇಕು ಅಂತ ಅವರ ಮನಸ್ಸೀಗ ತುಂಬ ಸೀರಿಯಸ್ ಫೀಲಿಂಗ್ ಬರ್ತಾ ಇದೆ. ಇದು ಕೇವಲ ಗಿಲ್ಟ್ ಎನರ್ಜಿ ಅಲ್ಲ, ಇದು ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಎನರ್ಜಿ ಕೂಡ ಇದೆ. ಈಗ ಅವರು ನಿಮ್ಮ ಬಳಿಗೆ, ನಿಮ್ಮ ಹತ್ತಿರಕ್ಕೆ, ಈ ರಿಲೇಷನ್ಶಿಪ್ಗೆ ಮತ್ತೆ ಬರ್ತಾರಾ? ಇಲ್ಲಿ ಕಮ್ಯುನಿಕೇಷನ್ ಎನರ್ಜಿ ಇದೆ. ಅಂದರೆ ಈ ಪರ್ಸನ್ ಈಗ ನಿಮ್ಮಿಂದ ದೂರ ಹೋಗ್ತಾ ಇರೋದು ಬೇಡ ಅನ್ನೋ ಫೀಲಿಂಗ್ಗೆ ಬಂದಿದ್ದಾರೆ. ಅಂದರೆ ಇಷ್ಟು ದಿನ ದೂರ ಆಗಿದ್ದು ಸಾಕು ಅನ್ನೋ ಫೀಲಿಂಗ್ಗೆ ಬಂದಿದ್ದಾರೆ. ಇಲ್ಲಿವರೆಗೂ ಅವರು ಏನು ಮಾಡ್ತಾಯಿದ್ರು ಅಂದರೆ ಮಾತು ತಪ್ಪಿಸೋದು, ನಾನು ಬ್ಯುಸಿ ಅಂತ ತೋರಿಸೋದು, ರಿಪ್ಲೈ ಕೊಡದೆ ಇರೋದು, ಮನಸ್ಸಿನ ಫೀಲಿಂಗ್ಸನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡು ಹೊರಗಡೆ ನಾರ್ಮಲ್ ಆಗಿ ಬಿಹೇವ್ ಮಾಡೋದು. ಇದೆಲ್ಲ ಇವರ ಡಿಫೆನ್ಸಿವ್ ಎನರ್ಜಿ ಆಗಿತ್ತು, ಡಿಫೆನ್ಸಿವ್ ಮೆಕ್ಯಾನಿಸಮ್ ಆಗಿತ್ತು. ಯಾಕೆಂದರೆ ಕೆಲವರು ತುಂಬ ನೋವಾದಾಗ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ದೂರ ಹೋಗೋದು ಸುಲಭ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಮಾತಾಡಿದ್ರೆ ಮತ್ತೆ ಹರ್ಟ್ ಆಗ್ತೀವಿ, ಮತ್ತೆ ಎಮೋಷ್ನಲ್ ಆಗಿಬಿಡ್ತೀವಿ, ನನ್ನ ವೀಕ್ ಸೈಡ್ ಅವ್ರಿಗೆ ಕಾಣಬಾರ್ದು ಅನ್ನೋ ಫೀಲಿಂಗ್ಸ್ ಕೂಡ ಕೆಲವರಿಗೆ ಇರುತ್ತೆ. ಆ ರೀತಿ ಯೋಚಿಸಿ ಅವರು ಅವರ ಫೀಲಿಂಗ್ಸನ್ನು ಮುಚ್ಚಿಟ್ಕೊಂಡಿದ್ರು. ಆದರೆ ಈಗ ಅವರು ಅದರಿಂದ ಸುಸ್ತಾಗಿದ್ದಾರೆ, ಟಯರ್ಡ್ ಆಗಿದ್ದಾರೆ. ಒಳಗಿನ ಮನಸ್ಸು ಒಂದನ್ನು ಹೇಳ್ತಾ ಇದ್ದರೆ ಹೊರಗಡೆ ಬೇರೆ ರೀತಿ ನಡೆಸೋದು ಅವರಿಗೆ ಈಗ ಕಷ್ಟ ಆಗ್ತಾ ಇದೆ. ಇವರ ಮನಸ್ಸೀಗ
ಮತ್ತೆ ಮತ್ತೆ ಒಂದೇ ಮಾತು ರಿಪೀಟ್ ಮಾಡ್ತಾ ಇದೆ. ಎಷ್ಟು ದಿನ ದೂರ ಹೊರಡ್ತೀನಿ, ದೇಹ ದೂರ ಇದ್ದರೂ ಕೂಡ ಮನಸ್ಸು ಯಾವಾಗಲೂ ನಿಮ್ಮ ಹತ್ರನೇ ಇದೆ ಅನ್ನೋ ಫೀಲ್ ಬರ್ತಾ ಇದೆ. ಮರೆಯೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಆಗ್ತಾ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಅವರು ತುಂಬ ವಿಷಯಗಳನ್ನು ಹೈಡ್ ಮಾಡ್ಕೊಂಡಿದ್ರು. ಕೆಲವು ಮಾತುಗಳನ್ನು ಹೇಳದೆ ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ರು. ಕೆಲವು ಸತ್ಯಗಳನ್ನು ನಿಮ್ಮಿಂದ ಮರೆಮಾಚಿರಬಹುದು, ಸುಳ್ಳು ಹೇಳಿರ್ಬೋದು. ಕೆಲವೊಮ್ಮೆ ಅವರ ಫೀಲಿಂಗ್ಸ್ ಕೂಡ ಪ್ರಾಪರಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಆದರೆ ಈಗ ಮನಸ್ಸಿನ ಒಳಗಡೆ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಇನ್ನು ಎಷ್ಟು ದಿನ ಹೀಗೆ ಅನ್ನೋ ಪ್ರಶ್ನೆ ಅವರ ಮನಸ್ಸನ್ನು ಕಾಡ್ತಾ ಇದೆ. ಈಗ ಅವರು ನಿಮ್ಮ ಜೊತೆ ಓಪನ್ ಆಗಿ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದ ಪ್ರತಿಯೊಂದು ವಿಷಯವನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದು ಒಳ್ಳೆಯದಿರಲಿ, ಏನೇ ವಿಷಯ ಆಗಿರಲಿ, ಕಹಿಯಾದ ಸತ್ಯ ಆಗಿರಲಿ, ಅಥವಾ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವ ಉಳಿದ ಫೀಲಿಂಗ್ಸ್ ಆಗಿರಲಿ, ಭಾವನೆಗಳಾಗಿರಲಿ, ಎಲ್ಲವನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಇವರೀಗ ನಿಮ್ಮಿಂದ ದೂರ ಓಡೋದು ಬಿಟ್ಟು ಫೇಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವರಿಗೀಗ ಕೇವಲ ನಿಮ್ಮ ಜೊತೆ ಮಾತಾಡೋದು ಮಾತ್ರ ಬೇಡ, ನಿಮ್ಮ ಜೊತೆ ಎಮೋಷ್ನಲ್ ಕನೆಕ್ಷನ್ ಮತ್ತು ಫೀಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಧ್ವನಿ ಕೇಳಬೇಕು, ನಿಮ್ಮ ಕೋಪವನ್ನು ಕೂಡ ಸಹಿಸ್ಕೋಬೇಕು, ನೀವು ಏನು ಫೀಲ್ ಮಾಡ್ತಾ ಇದ್ದೀರೋ ಅದನ್ನು ಕೇಳಬೇಕು ಅಂತ ಒಂದು ಹತ್ತಿರ ಬರುವ ಆಸೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ನಿಮ್ಮ ನೆನಪುಗಳು ಇವರನ್ನು ಬಿಡ್ತಾ ಇಲ್ಲ. ಅಂದರೆ ಹಳೆಯ ದಿನಗಳ ನೆನಪಿನ ಎನರ್ಜಿ, ಫ್ಯೂಚರ್ ಡ್ರೀಮ್ಸ್, ಡೀಪ್ ಲವ್ ಎನರ್ಜಿ. ಈ ಪರ್ಸನ್ ಹೊರಗಿನಿಂದ ನೋಡೋಕ್ಕೆ ತುಂಬ ಒರಟಾಗಿ, ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು. ಮುಖದಲ್ಲಿ ಎಮೋಷನ್ಸ್ ತೋರಿಸ್ತೇ ಇರ್ಬೋದು, ತುಂಬ ಆ್ಯಟಿಟ್ಯೂಡ್ ಇರಬಹುದು. ಆ ರೀತಿ ನಿಮಗೆ ಅನ್ನಿಸ್ಬೋದು, ನನಗೆ ಯಾರೂ ಬೇಡ ಅನ್ನೋ ರೀತಿ ವರ್ತನೆ ಮಾಡ್ತಾ ಇರ್ಬೋದು. ಆದರೆ ಒಳಗೆ ತುಂಬ ಸಾಫ್ಟ್ ಹೃದಯ ಇದೆ ಮತ್ತು ಆ ಹೃದಯದಲ್ಲಿ ನೀವಿದ್ದೀರಾ. ನಿಮ್ಮ ಜೊತೆ ಮಾತಾಡಿದಂತಹ ಚಿಕ್ಕ ಚಿಕ್ಕ ಮಾತುಗಳಾಗಿರ್ಬೋದು, ಅಥವಾ ಲಾಂಗ್ ಕಾನ್ವರ್ಜೇಷನ್ ಆಗಿರ್ಬೋದು, ಒಟ್ಟಿಗೆ ನಕ್ಕ ಕ್ಷಣಗಳಾಗಿರ್ಬೋದು, ಜಗಳ ಮಾಡಿಕೊಂಡು ಮತ್ತೆ ಮಾತಾಡಿದ ದಿನಗಳಾಗಿರ್ಬೋದು, ಇದೆಲ್ಲ ಇವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದರಲ್ಲೂ ನೀವಿಬ್ಬರೂ ಸೇರಿ ಕಟ್ಕೊಂಡಿದ್ದ ಫ್ಯೂಚರ್ ಡ್ರೀಮ್ಸ್ ಇವರನ್ನು ತುಂಬ ಕಾಡ್ತಾ ಇದೆ. ನಾವು ಹೀಗೆ ಮಾಡೋಣ, ಅಂದರೆ ಒಟ್ಟಿಗೆ ತುಂಬ ಚೆನ್ನಾಗಿರಬೇಕು, ಹೊರಗಡೆ ಸುತ್ತಾಡೋದಕ್ಕೆ ಹೋಗಬೇಕು, ಈ ರೀತಿಯೆಲ್ಲ ನೀವು ಮಾತಾಡ್ಕೊಂಡಿದ್ರೆ ಆ ಮಾತಾಡಿದ ಕನಸುಗಳು ಈಗ ಇವರ ಮನಸ್ಸಿಗೆ ತುಂಬ ಡೀಪಾಗಿ ನೆನಪಾಗ್ತಾ ಇದೆ. ಕೆಲವೊಂದು ಸಲ ಅವರನ್ನೇ ಅವರು ಕೇಳ್ಕೊಳ್ತಿದ್ದಾರೆ, ಆ ಟೈಮ್ನಲ್ಲಿ ನಾನು ಯಾಕೆ ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ, ನಮ್ಮ ಕನಸುಗಳು ನಿಜ ಆಗ್ಬೋದಿತ್ತು ಅಲ್ವಾ, ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಈ ಎಲ್ಲ ನೆನಪುಗಳು ಅವರ ಮನಸ್ಸನ್ನು ಬಿಡ್ತಾ ಇಲ್ಲ. ಅಂದರೆ ನಿಮ್ಮ ಫೋಟೋ ನೋಡಿದ್ರೂ ಕೂಡ, ಅಥವಾ ಒಂದು ಹಾಡು ಕೇಳಿದ್ರೂ ಕೂಡ, ಒಂಟಿಯಾಗಿ ಕೂತರೂ ಕೂಡ, ಯಾವುದಾದ್ರೂ ಒಂದು ಸಣ್ಣ ವಿಷಯ ಕೂಡ ನಿಮ್ಮ ನೆನಪಿಗೆ ಕನೆಕ್ಟ್ ಆಗ್ತಾ ಇದೆ. ಹೊರಗಡೆ ಅವರು ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇರಬಹುದು, ಬಟ್ ಮನಸ್ಸಿನ ಒಳಗಡೆ ನಿಮ್ಮ ನೆನಪುಗಳು ಇವರ ಹೃದಯಕ್ಕೆ ಮತ್ತೆ ಮತ್ತೆ ಬರ್ತಾ ಇದೆ. ಇಲ್ಲಿ ಡೀಪ್ ಲವ್ ಎನರ್ಜಿ. ಇವರೀಗ ಇವರ ಮನಸ್ಸಿನಲ್ಲಿರುವ ಒಂದೇ ಮಾತನ್ನು ಮತ್ತೆ ಮತ್ತೆ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಇವರು ಬೇಕು, ಇವರಿಲ್ಲದೆ ನನ್ನ ಮನಸ್ಸಿನಲ್ಲಿ ಸಮಾಧಾನ ಅನ್ನೋದಿಲ್ಲ, ಖುಷಿ ಇಲ್ಲ, ಹ್ಯಾಪಿನೆಸ್ ಇಲ್ಲ, ಬೇರೆ ಯಾರ ಜೊತೆ ಇದ್ದರೂ ಕೂಡ ಈ ಕನೆಕ್ಷನ್ ಫೀಲ್ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಮನಸ್ಸಿನೊಳಗಡೆ ತುಂಬ ಡೀಪಾಗಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕೇವಲ ಅಟ್ರಾಕ್ಷನ್ ಅಲ್ಲ, ಇವರ ಹೃದಯಕ್ಕೆ ಮತ್ತು ನಿಮ್ಮ ಹೃದಯಕ್ಕೆ ಹೃದಯ ಕನೆಕ್ಟ್ ಆಗಿರುವಂತಹ ಎನರ್ಜಿ. ನೀವು ಫೀಲ್ ಮಾಡ್ತಾ ಇದ್ದೀರಾ, ಅವರು ಕೂಡ ಫೀಲ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಎನರ್ಜಿ, ರೀಕನ್ಸಿಲೇಷನ್, ರೀಸ್ಟಾರ್ಟ್ ಎನರ್ಜಿ ಇದೆ. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬಟ್ ಇಲ್ಲಿ ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ಎಲ್ಲವೂ ನಿಧಾನವಾಗಿ ನಡೆಯುತ್ತೆ, ಒಂದೇ ದಿನದಲ್ಲಿ ಎಲ್ಲ ಸರಿಯಾಗುತ್ತೆ ಅಂತ ಅಂದ್ಕೊಳ್ಬೇಡಿ. ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಸರಿಯಾಗ್ತಾ ಹೋಗುತ್ತೆ. ಒಂದೇ ದಿನದಲ್ಲಿ ಕೂಡ ಸರಿಯಾಗ್ಬೋದು, ಬಟ್ ಟೈಮಿಂಗ್ಸ್ ಅನ್ನೋದು ಮುಖ್ಯ. ಒಂದೇ ಮಾತಿನಲ್ಲಿ ಎಲ್ಲ ನೋವು ಮಾಯ ಆಗೋದಿಲ್ಲ ಅಲ್ವಾ. ಯಾಕೆಂದರೆ ಈ ರಿಲೇಷನ್ಶಿಪ್ಪಲ್ಲಿ ನೋವು ಕೂಡ ತುಂಬ ಡೀಪ್ ಆಗಿತ್ತು, ಪ್ರೀತಿ ಕೂಡ ಅಷ್ಟೇ ಡೀಪ್ ಆಗಿತ್ತು. ಹಾಗಾಗಿ ಹೀಲಿಂಗ್ ಕೂಡ ನಿಧಾನವಾಗಿ ಆಗ್ತಾ ಇದೆ. ಕಮ್ಯುನಿಕೇಷನ್ ಎನರ್ಜಿ ಇದೆ. ಕೆಲವರಿಗೆ ತುಂಬ ಬೇಗನೆ ವ್ಯಕ್ತಿಯ ಕಡೆಯಿಂದ ಕಾಲ್, ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ, ಅಥವಾ ಕೆಲವರಿಗೆ ಸ್ವಲ್ಪ ದಿನಗಳು ತಗೊಳ್ಬಹುದು. ಆ ರೀತಿಯ ಎನರ್ಜಿ ಕೂಡ ಇದೆ. ಯಾವುದಾದರೂ ಒಂದು ರೀತಿಯ ಕನೆಕ್ಷನ್ ಮತ್ತೆ ಶುರುವಾಗುವಂಥ ಸಾಧ್ಯತೆ ಇದೆ. ಮೊದಲು ಒಂದು ಸಣ್ಣ ಮಾತಿನಿಂದ ಶುರುವಾಗಬಹುದು, ಒಂದು ಸ್ಟೇಟಸ್ಗೆ ರಿಪ್ಲೈ ಆಗಿರ್ಬೋದು, ಅಥವಾ ಒಂದು ಹಾಯ್ ಅಂತ ಮೆಸೇಜ್ ಕಳಿಸ್ಬೋದು, ಅಥವಾ ತುಂಬ ದಿನಗಳ ನಂತರ ಬಂದ ಒಂದು ಸಣ್ಣ ಮೆಸೇಜ್ ಕೂಡ ಆಗಿರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಮತ್ತೆ ರೀಸ್ಟಾರ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಏನೇ ಆದರೂ ಕೂಡ ಈ ಸಲ ಕೇವಲ ಅವರ ಮಾತನ್ನು ನೋಡಿ ನಂಬೇಡಿ. ಯಾಕೆಂದರೆ ಕೆಲವೊಂದು ಸಲ ಜನರು ಎಮೋಷ್ನಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ಮಾತಾಡ್ತಾರಲ್ವ, ಆದರೆ ಆ ಮಾತುಗಳಲ್ಲಿ ಆ್ಯಕ್ಷನ್ನಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ. ಹಾಗಾಗಿ ನೀವು ನಿಮ್ಮ ಹೃದಯವನ್ನು ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಬೇಕು. ಅವ್ರು ಏನು ಹೇಳ್ತಾರೆ ಅನ್ನೋದಕ್ಕಿಂತ
ಅವರು ಏನು ಆ್ಯಕ್ಷನ್ ತಗೊಳ್ತಾರೆ ಅನ್ನೋದನ್ನು ಗಮನಿಸಿ. ನಿಮಗಾಗಿ ಟೈಮ್ ಕೊಡ್ತಾರಾ, ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ತಾರಾ, ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲೋದಕ್ಕೆ ನಿಜವಾಗ್ಲೂ ಎಫರ್ಟ್ ಹಾಕ್ತಾರಾ, ಅಥವಾ ಅದೇ ಹಳೆಯ ರಾಗ ಪ್ಯಾಟ್ರನ್ ರಿಪೀಟ್ ಆಗ್ತಾ ಇದೆಯಾ ಅನ್ನೋದನ್ನು ಕಾಮಾಗಿ ಫೋಕಸ್ ಮಾಡಿ ನೋಡಿ. ಯಾಕೆಂದರೆ ನಿಮ್ಮ ಹಾರ್ಟ್ ಈಗಾಗಲೇ ತುಂಬ ನೋವು ಕಂಡಿದೆ, ಅದು ನಿಮಗೂ ಗೊತ್ತಿದೆ, ತುಂಬ ಪೇಯ್ನ್ ಅನುಭವಿಸಿದೆ. ಮತ್ತು ಅದೇ ರೀತಿ ಹಳೆಯದರ ರೀತಿ ನೀವು ಬ್ಲೈಂಡಾಗಿ ನಂಬಾರ್ದು. ನೀವು ಕೂಡ ಅವರ ಎಫರ್ಟನ್ನು ಗಮನಿಸಬೇಕು. ಆದರೆ ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಕೂಡ ಇದೆ ಇಲ್ಲಿ. ಈ ಪರ್ಸನ್ ಈಗ ನಿಜವಾಗ್ಲೂ ಬದಲಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು. ಮೊದಲು ಇದ್ದ ಹಾಗೆ ಈಗ ಇಲ್ಲ. ಈ ರಿಲೇಷನ್ಶಿಪ್ ಬೆಲೆ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮಗೆ ಸಿಕ್ಕ ನೋವನ್ನು ಹೀಲ್ ಮಾಡಬೇಕು, ನಿಮ್ಮ ಕಣ್ಣಲ್ಲಿ ಮತ್ತೆ ಖುಷಿ ನೋಡಬೇಕು, ಮತ್ತೆ ಟ್ರಸ್ಟ್ ಗೆಲ್ಲಬೇಕು, ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡಬೇಕು, ಪ್ರೀತಿ ಕೊಡಬೇಕು. ಈಗ ಅವರ ಮನಸ್ಸಿನಲ್ಲಿ ಈ ರೀತಿಯ ಆಸೆ ಇದೆ. ಇವರೀಗ ಕೇವಲ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ, ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಫೀಲಿಂಗ್ ಕೂಡ ಇವರ ಮನಸ್ಸಿನಲ್ಲಿದೆ. ನಿಮ್ಮ ನಡುವೆ ಇದ್ದ ಕನೆಕ್ಷನ್ ಇನ್ನೂ ಕೂಡ ನಡೀತಾ ಇದೆ, ಅದು ಕಟ್ಟಾಗಿಲ್ಲ, ಮುಗಿದು ಹೋಗಿಲ್ಲ ಅನ್ನೋ ಎನರ್ಜಿ ಇದೆ. ಬಟ್ ಸಮಯ ಅನ್ನೋದು ಬೇಕಾಗ್ಬೋದು, ನಿಮಗೂ ಕೂಡ ಸ್ವಲ್ಪ ಪೇಷನ್ಸ್ ಬೇಕಾಗ್ಬೋದು, ಸ್ವಲ್ಪ ಹೀಲಿಂಗ್ ಕೂಡ ಬೇಕಾಗ್ಬೋದು. ನಿಮ್ಮ ಮನಸ್ಸನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಏನೇ ಇದ್ದರೂ ಕೂಡ ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪಲ್ಲಿ ಏನು ಎಫರ್ಟ್ ಹಾಕ್ತಾರೆ ಅನ್ನೋದನ್ನು ನೀವು ಕೂಡ ಗಮನಿಸಬೇಕಾಗುತ್ತೆ. ಅಂದರೆ ತುಂಬ ಜನರು ತುಂಬ ಬ್ಯೂಟಿಫುಲ್ಲಾಗಿ ಮಾತಾಡ್ತಾರೆ ಅಷ್ಟೇ, ಆದರೆ ಆ್ಯಕ್ಷನ್ ತೊಗೊಳ್ಬೇಕಾದ್ರೆ ಡಿಲೇ ಮಾಡ್ತಾರೆ, ಅಥವಾ ಆ್ಯಕ್ಷನ್ ತಗೊಳ್ಳುವ ಬಗ್ಗೆ ಗಮನನೇ ಕೊಡೋದಿಲ್ಲ. ಸೊ ಅವರ ಎಫರ್ಟ್ ಏನಿದೆ ಅನ್ನೋದನ್ನು ನೋಡಿ. ಬಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಗೆ ನಿಮ್ಮ ಕಣ್ಣಲ್ಲಿ ಖುಷಿ ಮತ್ತೆ ನೋಡಬೇಕು ಅನ್ನೋ ಡಿಸೈರ್ ಇದೆ. ಈಗ ಕೇವಲ ಇವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ, ಈ ರಿಲೇಷನ್ಶಿಪ್ ಸರಿ ಮಾಡಬೇಕು ಅನ್ನೋ ಫೀಲಿಂಗ್ ಕೂಡ ಇದೆ. ತುಂಬ ಸ್ಟ್ರಾಂಗ್ ಆಗಿ, ತುಂಬ ಡೀಪಾಗಿ ನಿಮ್ಮನ್ನು ಮಿಸ್ ಮಾಡ್ತಾ ಇರುವ ಎನರ್ಜಿ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಪಾಸಿಟಿವ್ ವಿಷಸ್ಗಳು, ಆಸೆಗಳು ಆದಷ್ಟು ಬೇಗ ನೆರವೇರಲಿ. ನೀವು ಕಾಯ್ತಾ ಇರುವಂತಹ ಮೆಸೇಜ್, ಆ ಕಾಲ್, ಆ ರೀಕನ್ಸಿಲೇಷನ್ ತುಂಬ ಬೇಗ ನಿಮ್ಮ ಲೈಫ್ನಲ್ಲಿ ಬರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಸಪೋರ್ಟ್, ನಿಮ್ಮ ಲವ್ ಯಾವಾಗಲೂ ಕೂಡ ಹೀಗೆ ಇರಲಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.